ಈಗಾಗಲೇ ಈ ಮನೆಯವ್ರ ಕೋಪಕ್ಕೆ ನಾನು ಗುರಿಯಾಗಿದ್ದೀನಿ. ವರದಾ ಅವ್ರಿಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ. ಇನ್ನು ಈ ವಿಷಯ ಏನಾದರೂ ಗೊತ್ತಾದರೆ ನನ್ನ ಕೊಂದೇ ಬಿಡ್ತಾರೆ ಅಕ್ಕ. ಹೆದರ್ಕೋಬೇಡಿ, ನಿಮ್ಗೇನಾಗಕ್ಕೂ ನಾನು ಬಿಡಲ್ಲ. ಅದು ಹೇಗೆ ಹೇಳ್ತೀರಾ ಅದಕ್ಕೆ ಇಷ್ಟು ಧೈರ್ಯವಾಗಿ? ನನಗೆ ಒಂದು ಹೋಪು ಕಾಣಿಸ್ತಿಲ್ಲ. ಯಾರೋ ಸುಮ್ಮನೆ ಮೆಸೇಜ್ ಮಾಡೋದಿಲ್ಲ ಅಕ್ಕ. ನಮ್ಮನ್ನ ಸಿಗಾಕ್ಸೋಕ್ಕೆ ಅಂತಾನೆ ಈ ಥರ ಎಲ್ಲ ಮಾಡ್ತಾ ಇರೋದು. ಅಥವಾ ದುಡ್ಡಿಗೆ ಪೀಡಿಸ್ಬೋದು ಅಕ್ಕ. ಆಮೇಲೆ ನಮ್ಗೆ ಇನ್ನೂ ನರ್ಕ ಶುರುವಾಗುತ್ತೆ. ನಿಮ್ಗೇನು ಪ್ರಾಬ್ಲಮ್ ಆಗಕ್ಕೆ ನಾನು ಬಿಡಲ್ಲ. ಏನೇ ಆದರೂ ಅದು ನನಗಾಗಲಿ. ಹೌದು, ನಾವು ಆ ಕೆಲಸ ಮಾಡಿದ್ದೀವಿ. ಅದೇ ಸಂಯುಕ್ತ ರಾಕ್ಷಸಿ ಅಂತ ನಮಗೆ ಗೊತ್ತು ಅಲ್ವಾ? ಅದನ್ನ ಎಲ್ರಿಗೂ ಹೇಳಿ ನಂಬ್ಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ನಲ್ವಾ ಅದಕ್ಕೆ. ಅದಕ್ಕೆ ನಮ್ಮ ಹತ್ರ ಸರಿಯಾಗಿರೋ ಸಾಕ್ಷಿ ಕೂಡ ಇಲ್ಲ. ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಟೆನ್ಷನ್ ಏನು ಅಂತ ನನಗೆ ಅರ್ಥ ಆಗುತ್ತೆ. ಪೊಲೀಸ್ ಏನಾದರೂ ಬಂದರೆ ಎಲ್ಲನೂ ನನ್ನ ತಲೆ ಮೇಲೆ ಹಾಕ್ಕೊತೀನಿ. ನಿಮ್ಗೆ ಯಾರಿಗೂ ಏನೂ ಆಗಕ್ಕೆ ಬಿಡಲ್ಲ. ನಿಮ್ಮನ್ನು ಸಿಗಾಕ್ಸ್ಬಿಟ್ಟು ನಾವು ಎಸ್ಕೇಪ್ ಆಗೋದು ಅಂದರೆ ಏನು ಅರ್ಥ ಅದಕ್ಕೆ? ನೋಡಿ, ಎಲ್ಲರೂ ಸಿಕ್ಕಾಕೊಳ್ಳೋಕ್ಕಿಂತ ಎಸ್ಕೇಪ್ ಆಗೋದು ಮುಖ್ಯ ಅಲ್ವಾ? ನಾನು ನಿಭಾಯಿಸ್ತೀನಿ, ಡೋಂಟ್ ವರಿ. ನಂಗೇನೋ ನಂಬಿಕೆನೇ ಬರ್ತಿಲ್ಲ ಅದಕ್ಕೆ. ಅಂದರೆ ನಾನು ಮಾಡಿದ ಟ್ರಿಕ್ ವರ್ಕ್ ಆಗ್ತಾ ಇದೆ. ಅಲ್ಲಿ ಗಿಂಡಿದ್ದಕ್ಕೆ ಇಲ್ಲಿ ನೋವು ಶುರುವಾಗಿದೆ. ಏನು ನಡೆದಿದೆ ಅಂತ ಈಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ತುಂಬ ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡ್ಸ್ಕೋಬೇಡಿ. ಕಿಡ್ನ್ಯಾಪ್ ಮಾಡಿರೋದು ತಪ್ಪೇ ಆಗಿರ್ಬೋದು, ಆದರೆ ಸತ್ಯನ ಹೊರಗಡೆ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ಬೋದಲ್ವಾ? ಹೇಳ್ಬೋದಾ? ಅಯ್ಯೋ ಅದಕ್ಕೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ನಲ್ಲ. ನೀವು ಈ ಥರ ಭಯ ಪಟ್ಕೊಂಡ್ರೆ ಅಲ್ಲಿರೋರ್ಗೆಲ್ಲ ಡೌಟ್ ಬರುತ್ತೆ. ಯೋಚನೆ ಮಾಡಬೇಡಿ, ಆ ನಂಬರ್ನ ಕಳಿಸಿ, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ. ಅರ್ಥ ಆಯ್ತಾ? ಸರಿ ಅದಕ್ಕೆ. ತುಂಬ ಎಮರ್ಜೆನ್ಸಿ ಮೀಟಿಂಗ್ ಇತ್ತು, ಹಾಗಾಗಿ ಬರೋದಕ್ಕಾಗಲಿಲ್ಲ. ಇವತ್ತು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾಳೆ ಸಿಗೋಣ. ಹಾಂ, ಸರಿ ಸರಿ, ಓಕೆ, ಬಾಯ್. ಅತ್ತೆ, ಏನಿದತ್ತೆ, ನೀವು ನನ್ನ ಮಾತೇ ಕೇಳಲ್ವಾ? ರೆಸ್ಟ್ ಮಾಡಿ ಅಂದರೆ ಹೀಗೆಲ್ಲ ಓಡಾಡ್ತಾ ಇದ್ದೀರಲ್ಲ? ನಾನು ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ ಅಭಿ, ನೀನೇನು ಟೆನ್ಷನ್ ತೊಗೋಬೇಡ. ನೋಡಿ ಅತ್ತೆ, ನಾನು ನಿಮ್ಮನ್ನು ನಂಬಲ್ಲ. ಅಭಿ? ಹೌದು ಅತ್ತೆ, ನಿಮ್ಮನ್ನು ನಂಬೋಕ್ಕಾಗಲ್ಲ. ನನಗೆ ಸ್ಟ್ರೆಸ್ ಆಗುತ್ತೆ ಅಂತ ನಿಮ್ಗೆ ಹುಷಾರಿಲ್ಲ ಅಂದ್ರೂ ಹುಷಾರಾಗಿದ್ದೀರಾ ಅಂತ ನಿಮ್ಮ ತಲೆ ಮೇಲೆ ಎಲ್ಲ ಕೆಲಸ ಹಾಕೊಂತೀರಾ. ಅಭಿ, ಬರ್ತಾ ಬರ್ತಾ ನನ್ನ ಬಗ್ಗೆ ನೀನು ತುಂಬ ತಲೆ ಕೆಡಿಸ್ಕೊಳ್ತಾ ಇದೆಯಾ. ದಯವಿಟ್ಟು ಅದನ್ನು ಕಡಿಮೆ ಮಾಡು. ಯಾವತ್ತೂ ಕಡಿಮೆ ಮಾಡಲ್ಲ ಅತ್ತೆ, ನೀವು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ. ಆ್ಯಂಡ್ ನಾನೀಗ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ. ಸೊ ನೀನು ಅದನ್ನು ತಲೆಯಿಂದ ತೆಗೆದು ಹಾಕಲ್ಲ ಅನ್ನು. ನಾನು ಯಾಕದೆ ತೆಗೆದಾಕಬೇಕು? ನನ್ನ ಮೈ ಮುಟ್ಟಿದ್ರು ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ನೀವು ಯಾರು, ನಿಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಿಮಗೆ ಟಾರ್ಚರ್ ಮಾಡೋಕ್ಕೆ ಬಂದಿದ್ದಾರೆ. ಅಂಥವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅತ್ತೆ. ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ತೋರಿಸ್ಬೇಕಲ್ವಾ? ನಿಮ್ಮ ಕೆಪಾಸಿಟಿ ಏನು ಅಂತ ಅರ್ಥ ಮಾಡಿಸ್ಬೇಕಲ್ವಾ? ನಾನಿನ್ನು ಬರ್ತೀನತ್ತೆ. ಅಭಿ, ಅಭಿ, ನನ್ನ ಮಾತು ಕೇಳು ಅಭಿ.
ಯಾಕೆ ಶ್ರಾವಣಿ ಪುಟ್ಟ ಮುಖದಲ್ಲಿ ತುಂಬ ಟೆನ್ಷನ್ ಇರೋ ಹಾಗಿದೆ? ಏನಾದರೂ ಕಳ್ಕೊಂಡಿದ್ಯಾ? ಏನು ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಯಾವುದಾದ್ರೂ ವಸ್ತುನ ಕಳ್ಕೊಂಡ್ಯಾ ಅಂತ ನನಗೆ ಕೇಳಿದೆ. ಖಂಡಿತ ಕಳ್ಕೊಂಡಿದ್ಯಾ, ಅದಕ್ಕೆ ನಿನ್ನ ಮುಖದ ಮೇಲೆ ಇಷ್ಟೊಂದು ಟೆನ್ಷನ್. ಕಳ್ಕೊಂಡಿರೋ ವಸ್ತು ತುಂಬ ಸಿಂಪಲ್ಲೇ, ಆದರೆ ಕಳ್ಕೊಂಡಿರೋ ಜಾಗ ಇದೆಯಲ್ಲ ಅದು ಸರಿ ಇಲ್ಲ ಅಲ್ವಾ? ನಾನು ಏನು ಹೇಳ್ತಾ ಇದ್ದೀನಿ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ನಿನಗೆ ಗೊತ್ತಾಗ್ತಾ ಇಲ್ವಾ? ಇದು ನಿಂದೆ ಅಲ್ವಾ? ಅದು ನಿಂದೆ. ಎಲ್ಲಿ ಸಿಕ್ತು ಅಂತ ಯೋಚನೆ ಮಾಡ್ತಾ ಇದೆಯಾ? ನೀನು ಇದನ್ನ ಎಲ್ಲಿ ಕಳ್ಕೊಂಡ್ಯೋ ಅಲ್ಲೇ ಸಿಕ್ತು. ಕೆಲವು ಸಲ ನಮ್ಮ ದಡ್ಡತನ ಅನ್ನೋದು ನಮ್ಮ ಬುದ್ಧಿವಂತಿಕೆನ ಓವರ್ಟೇಕ್ ಮಾಡಿಬಿಡುತ್ತೆ. ಅದಕ್ಕೆ ಹೇಳೋದು, ಓವರ್ ಸ್ಮಾರ್ಟ್ ಆಗಿರೋದು ಆರೋಗ್ಯಕ್ಕೆ ತುಂಬ ಹಾನಿಕರ. ಬೈ ದ ವೇ, ಆ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅವ್ರು ಹೇಳಿದಾರಂತೆ ಈ ಕೆಲಸನ ಅದು ಯಾರೇ ಮಾಡಿರಲಿ ಅವ್ರನ್ನ ನಾನು ಖಂಡಿತ ಸೆರೆ ಹಿಡಿತೀನಿ ಅಂತ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ಅವನು ಎಷ್ಟೇ ದೊಡ್ಡ ಕ್ರಿಮಿನಲ್ ಆದರೂ, ಎಷ್ಟೇ ದೊಡ್ಡ ಕಳ್ಳ ಆದರೂ ಒಂದು ಸಾಕ್ಷಿನ ಬಿಟ್ಟು ಹೋಗೇ ಹೋಗ್ತಾನಂತೆ. ನಿನಗೇನನ್ಸುತ್ತೆ? ನಿಜ ಅಲ್ವಾ? ಅದು ಕಾರ್ಕಿ ಮರ್ತಿದ್ದೆ, ತೊಗೊಂಡೋಗಿ ಬಂದೆ. ಅಭಿ, ಇನ್ನೊಂದ್ಸಲ ಯೋಚನೆ ಮಾಡು. ಆ ಕಂಪ್ಲೇಂಟ್ ಕೊಟ್ಟಿರೋದು ನೋ ಅತ್ತೆ, ನಾನು ಒಪ್ಪೋದಿಲ್ಲ. ಹಾಗಲ್ಲ ಅಭಿ, ಈ ಕೆಲಸ ಮಾಡಿದವರು ಅಷ್ಟು ಸುಲಭವಾಗಿ ಸಿಕ್ಕಾಕೋತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಸುಮ್ಮನೆ ಯಾಕೆ ಟೈಮ್ ವೇಸ್ಟು ಅಂತ. ಎಂಥ ಕಳ್ಳನಾದರೂ ಒಂದಲ್ಲ ಒಂದು ಸಾಕ್ಷಿ ಬಿಟ್ಟೋಗಿರ್ತಾನಂತ ನೀವು ಕೇಳಿಲ್ವಾತೆ? ಆ ಥರದ್ದು ಸಾಕ್ಷಿ ಸಿಕ್ಕೇ ಸಿಗತ್ತೆ. ಅಲ್ಲ ಅಭಿ, ಅವ್ರೇನಾದರೂ ತುಂಬ ಡೇಂಜರಸ್ ಆಗಿರೋರಿದ್ದು ನಿನಗೇನಾದರೂ ಮಾಡಿಬಿಟ್ರೆ ನಾನು ಏನೋ ಮಾಡಲಿ? ಹೆದರ್ಕೋಬೇಕಾ ನಾನು? ಹೇಳಿ, ಹೆದರ್ಕೋಬೇಕಾ? ನೀವು ನನ್ನ ಹೆದರ್ಕೊಂಡು ಬದುಕು ಅಂತ ಬೆಳೆಸಿದ್ರಾ? ಇಲ್ವಲ್ಲ, ಮತ್ತು ನೀವೇ ಯಾಕೆಲ್ಲ ಹೆದರ್ತಾ ಇದ್ದೀರಾ? ಅಲ್ಲ ಅಭಿ. ನೋ ಅತ್ತೆ, ನಾನೀಗ ಹೊಡ್ತಾ ಇದ್ದೀನಿ ಅಷ್ಟೇ. ಡೋಂಟ್ ಸ್ಟಾಪ್ ಮೀ. ಈಗ ಏನು ಮಾಡೋದು ಶ್ರಾವಣಿ ಪುಟ್ಟ? ನಾನು ಎಷ್ಟು ಹೇಳಿದ್ರು ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ. ಎಲ್ಲರೂ ಕಿಡ್ನಾಪರ್ಸ್ನ ಹಿಡಿತೀನಿ ಅಂತ ಇದ್ದಾರೆ. ಈಗ ಯಾರೋ ಒಬ್ರು ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ಈ ಕಿಡ್ನಾಪಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅಂತ ಕೇಳ್ಬೋದು. ಪಾಪ ಶ್ರಾವಣಿ, ಅವ್ರಿಗೆ ಒಳ್ಳೆ ಗಂಡಂದರು ಫ್ಯಾಮಿಲಿ ಎಲ್ಲ ಇರುತ್ತೆ. ಅವರೆಲ್ಲ ದಯವಿಟ್ಟು ಅರೆಸ್ಟ್ ಮಾಡಬೇಡಿ, ನಮ್ಮನ್ನು ಬಿಟ್ಟುಬಿಡಿ ಅಂತ ಗೋಗರಿಯೋದು, ಬೇಡೋದು, ಇದೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆಯಮ್ಮ. ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ವಾ?
ಅದು ಹೇಗೆ ತಪ್ಪಿಸ್ಕೋತಾರೋ ಏನೋ ಪಾಪ. ನನಗೇನು ಬೇಜಾರು ಗೊತ್ತಾ, ಹೆಣ್ಮಕ್ಳು ಪಾಪ ಜೈಲ್ ಕಂಬಿ ಹಿಂದೆ ಇರೋದನ್ನ ನೋಡಬೇಕಲ್ಲ ಅಂತ ಸಂಕಟ. ಏನು ಮಾಡೋದು, ನನಗೂ ಬೇಜಾರಾಗ್ತಾ ಇದೆ. ನೀಟಾಗಿ ಓದ್ದೆ ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಹಿಂಗೆ ಆಗೋದು ಶ್ರಾವಣಿ, ರಿಸಲ್ಟು ಫೇಲ್. ಓಕೆ, God bless you. Have fun in jail. ಒಂದ್ ನಿಮಿಷ. ಏನೋ ಹೇಳ್ತಾ ಇದ್ದೀರಾ, ಏನು ಹೇಳ್ತಿದ್ದೀರಾ ಅಂತ ಆಗ್ಲಿಂದನೂ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮ. ಆದರೆ ಇವಾಗ ಅರ್ಥ ಆಯ್ತು. ಯಾರು ಕೇಳಿಸ್ಕೊಳ್ಬಾರ್ದು. ಗೊತ್ತಾಗೋಯ್ತಾ ಕಂದ?